ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮಗೆ. ಇದೊಂದು ಅರ್ಥಪೂರ್ಣ ಸಮಾರಂಭ. ಇಡೀ ಭಾರತದಲ್ಲಿ ಅತ್ಯಂತ ಸಂಭ್ರಮದಿಂದ ಹೆಮ್ಮೆಯಿಂದ ಆಚರಿಸ್ತಕ್ಕಂಥ ದಿನ ಅಂದರೆ ಗಣರಾಜ್ಯದ ಉತ್ಸವ, ಸಂಭ್ರಮ, ಹೆಮ್ಮೆ, ಸಂತೋಷ ಎಲ್ಲವೂ ಕೂಡ ಜೊತೆಗೂಡಿ ಇಡೀ ಭಾರತಾದ್ಯಂತ ನಡೀತಾ ಇದೆ. ಕಾರಣ ಇಷ್ಟೇ, ಸ್ವಾತಂತ್ರ್ಯ ಬಂದ ನಂತರ ನಮಗೆ ತಕ್ಷಣ ಸ್ವಾತಂತ್ರ್ಯ ಸಿಗಲಿಲ್ಲ. ಸುಮಾರು 2.5 ವರ್ಷಗಳ ಕಾಲ ಮತ್ತೆ ಹೋರಾಟದ ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಸಂವಿಧಾನವನ್ನು ರಚನೆ ಮಾಡಿಕೊಂಡು ತದನಂತರ 1949 ನವೆಂಬರ್ 26ರಂದು ಅದನ್ನು ಅರ್ಪಿಸ್ಕೊಂಡು ಜನವರಿ 26, 1950ರಂದು ಅಂಗೀಕಾರ ಮಾಡಿಕೊಂಡ್ವಿ. ಅಂಗೀಕಾರದ ದಿನದಂದು ನಾವು ಸಾರ್ವಭೌಮರು, ನಮಗೆ ನಾವೇ ಪ್ರಭುಗಳು, ನಮ್ಮನ್ನು ಆಳ್ತಕ್ಕಂಥ ಅಧಿಕಾರ ನಮಗೆ ಸಿಕ್ಕಿದ್ದು 1950 ಜನವರಿ 26ರಂದು. ಅಂದಿನಿಂದ ಇಂದಿನವರೆಗೆ ಸಾರ್ವತ್ರಿಕ ಚುನಾವಣೆಗಳು ನಡೆದು ಆ ಮುಖೇನ ಪ್ರಜೆಗಳೇ ಪ್ರಭುಗಳು, ನಮ್ಮನ್ನು ಆಳ್ತಕ್ಕಂಥ ಪ್ರತಿನಿಧಿಗಳನ್ನು ಆರಿಸ್ತಕ್ಕಂಥ ಅಧಿಕಾರ ಪ್ರಜೆಗಳಿಗೆ ಸಿಕ್ಕಿದೆ. ಹಾಗಾಗಿ 1951ರಿಂದ ಸಾರ್ವತ್ರಿಕ ಚುನಾವಣೆಗಳ ಮುಖೇನ ನಮ್ಮ ದೇಶದ ವ್ಯವಸ್ಥೆಯನ್ನು ಅಥವಾ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ ಪ್ರಜೆಗಳಿಗೆ ಸಿಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶ ಒಂದು ಸಾರ್ವಭೌಮ ದೇಶ, ಪರಮಾಧಿಕಾರವನ್ನು ಪಡೆದಂಥ ದೇಶವಾಗಿದೆ. ಆಮೇಲೆ ಭಾರತದಲ್ಲಿ ಅತಿ ಹೆಚ್ಚಿನ ಒಂದು ವಿಸ್ತೃತ ಸಂವಿಧಾನ, ಬೃಹತ್ ಸಂವಿಧಾನ ಅಂತಂದರೆ ನಮ್ಮ ಭಾರತದ್ದು. 135 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇದ್ದಾವೆ. ಆಮೇಲೆ 135 ಹಬ್ಬಗಳನ್ನು ಇಡೀ ರಾಷ್ಟ್ರದಲ್ಲಿ ವೈವಿಧ್ಯಮಯವಾಗಿ ಮಾಡ್ತಕ್ಕಂಥದ್ದು. 800 ಭಾಷೆಗಳಿದೆ, ಎಷ್ಟೋ ಜಾತಿಗಳಿದೆ. ಆಮೇಲೆ ವಿಸ್ತಾರದಲ್ಲಿ 7ನೇ ರಾಷ್ಟ್ರವಾಗಿದೆ. 32,87,000 ಚದರ ಕಿಲೋಮೀಟರ್ಷ್ಟು ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಭಾರತದಲ್ಲಿ ನಾವು ಹೇಗೆ ಅದನ್ನು ಸಂರಕ್ಷಿಸ್ಕೊಳ್ಬೇಕು, ಆಮೇಲೆ ಅದನ್ನು ಹೇಗೆ ನಾವು ಉಳಿಸ್ಕೊಳ್ಬೇಕಂತಕ್ಕಂಥ ಒಂದು ಚಿಂತನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಬೃಹತ್ ರಾಷ್ಟ್ರ. ಇವತ್ತಿನ ಕೆಲವರು ಹೇಳ್ತಾರೆ ಈ ಪ್ರಜಾಸತ್ತಾತ್ಮಕ ಡೆಮಾಕ್ರೆಟಿಕ್, ನಮ್ಮ ಗುರುಗಪ್ಪ ಹೇಳಿದಾಗೆ ಡೆಮಾಕ್ರೆಟ್ ಸಿಸ್ಟಮ್ ಇದೆ, ಬಟ್ ಅದರ ಆಚರಣೆ ನೋಡಿದಾಗ ಬಹಳಷ್ಟು ಗೊಂದಲಗಳಿದೆ. ಮತದಾನದ ಹಕ್ಕು, ಕರ್ತವ್ಯಗಳಿದೆ, ಹಕ್ಕುಗಳಿದೆ, ಶಾಸಕಾಂಗದ ರಚನೆ, ಕಾರ್ಯಾಂಗದ ರಚನೆ, ನ್ಯಾಯಾಂಗದ ರಚನೆ, ವಿಧಾನಸಭೆ, ಲೋಕಸಭೆ ಇವು ಹೇಗೆ ರಚನೆ ಆಗಬೇಕು, ಅದರ ಮುಖೇನ ಅಧಿಕಾರ ಹೇಗೆ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಮತದಾನ ಅಂತಕ್ಕಂಥ ಹಕ್ಕನ್ನು ಪವಿತ್ರವಾಗಿ ಚಲಾವಣೆ ಆಗ್ತಾಯಿಲ್ಲ. ಯಾವುದೋ ಆಮಿಷಕ್ಕೋ ಆಸೆಗೋ ಮಾಡ್ಕೊಳ್ತಾ ಇದ್ದಾರೆ. ನೋಟಿಗಾಗಿ ಓಟು ಈ ಥರ ಆಗ್ತಾಯಿದೆ. ಇದರ ಮುಖೇನ ಅನೇಕ ಸಮಸ್ಯೆಗಳು ತಾಂಡು ಮಾಡ್ತಾ ಇದೆ. ಸಾಮಾಜಿಕ ಅಸಮಾನತೆ ಇದೆ, ಭ್ರಷ್ಟಾಚಾರ ಇದೆ, ಬಡತನ ಇದೆ, ಅನಕ್ಷರತೆ ಇದೆ. ಹೀಗೆ ಅನೇಕ ಗೊಂದಲಗಳು ಕಾಣ್ತಾ ಇದ್ದಾವೆ. ಇದನ್ನು ತಪ್ಪಿಸ್ಬೇಕು ಅಂದರೆ ನಮ್ಮ ಮತದಾನವನ್ನು, ಬಹಳ ಪವಿತ್ರ ಮತದಾನವನ್ನು ಯಾವುದೇ ಆಮಿಷಕ್ಕೆ ಒಳಗಾಗಿ ಉತ್ತಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಾಗ ಮಾತ್ರ ಈ ದೇಶಕ್ಕೆ ಒಂದು ಸಂಪದ್ಭರಿತ ರಾಷ್ಟ್ರವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವಾಗ ಅಂತ ಗೊತ್ತಿಲ್ಲ. ಇಲ್ಲೇನಾಗಿದೆ, ನಾವು ಮಾತಾಡ್ತೀವಿ, ಬೆಕ್ಕಿ ಗಂಟೆ ಕಟ್ಟೋರು ಯಾರು, ಪರಿಸ್ಥಿತಿ ಆಗಿದೆ ಎಲ್ಲ ಹೇಳ್ತೇವೆ. ಇವತ್ತು ಯಾವುದೇ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಮಿಷಗಳನ್ನ ಒಡ್ತಾರೆ, ಮತ ಕೊಂಡ್ಕೊಳ್ತಾರೆ. ಇದು ಜನರಲೈಸ್ ಆಗಿ ಹೋಗಿದೆ. ಚುನಾವಣೆ ಸಮಯ ಯಾವ ಸರ್ಕಾರ ನೋಡಿದರೂ ಹಣ ಕೊಡೋದು, ಕೊಂಡ್ಕೊಳ್ಳೋದು. ಈ BU ಒಂದು ಮಾರ್ಮಿಕವಾಗಿ ಹೇಳ್ತೇನೆ, ಡೆಮಾಕ್ರೆಟ್ ಸಿಸ್ಟಮ್ ಅಂದರೆ BUY ಅಂತ ಇದೆ. ಅದು ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ಈಗೇನಾಗಿದೆ, BY ನಂದು BUY ಆಗಿದೆ, ಕೊಂಡ್ಕೊಳ್ತಾರೆ. OF ಅಂತ ಇದೆ, ಆಫ್ ದ ಪೀಪಲ್ ಅಂತ. ಅಂದರೆ ಜನಗಳಿಗೋಸ್ಕರ ಏನಿಲ್ಲ, ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಂತೇಳಿ ಆ ಥರ ರಾಜಕಾರಣಿಗಳು ಹೋಗ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ. ಯಾವಾಗ ನಮ್ಮ ರಾಜಕಾರಣಿಗಳು ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೋ ಆಗ ನಮ್ಮ ಭಾರತ ಸಮೃದ್ಧ ಭಾರತವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಸ್ತಾವನೆ ಇದೆ, ಹಕ್ಕುಗಳಿದೆ, ಕರ್ತವ್ಯಗಳಿದೆ, ಎಲ್ಲವನ್ನೂ ಕೂಡ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಆ ದಿಕ್ಕಿನಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವುದರಲ್ಲೂ ಕಡಿಮೆ ಇಲ್ಲ. ಇನ್ನೂ ವಿಶ್ವದಲ್ಲೇ ಅತಿ ಸಂಪದ್ಭರಿತ ರಾಷ್ಟ್ರ ಆಗಲಿಕ್ಕೆ ಎಲ್ಲ ಲಕ್ಷಣಗಳು, ಸಂಪನ್ಮೂಲಗಳು ನಮ್ಮ ಭಾರತದಲ್ಲಿದೆ. ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅದು ಆಗ್ತಾಯಿಲ್ಲ, ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಲಕ್ಷಣಗಳಿದೆ. ಹಾಗಾಗಿ
ಈ ಒಂದು ತ್ರಿವರ್ಣ ಧ್ವಜ ಇನ್ನೂ ಎತ್ತರವಾಗಿ ಹಾರ್ತಕ್ಕಂಥ ಮನಸ್ಥಿತಿನ ಎಲ್ಲ ಇಟ್ಕೊಳ್ಳೋಣ, ಭಾರತಾಂಬೆಯನ್ನು ರಕ್ಷಿಸೋಣ, ಭಾರತದ ಅಭಿವೃದ್ಧಿಯ ಪತಾಕೆಯನ್ನು ಹಾಸಲಿಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿ ಸಂಕಲ್ಪ ಮಾಡಿಕೊಂಡು ಸಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಲ್ಲಿ ನಮ್ಮ ಹಾಸನಾಂಬ ಇತಿಹಾಸ ಸೊಸೈಟಿ ಎಲ್ಲ ಗೌರವಾನ್ವಿತ ಸದಸ್ಯರಿದ್ದೀರಿ. ಜೊತೆಗೆ ನಮ್ಮ ರಾಮಭದ್ರಯ್ಯನವರ ತಂಡ ಇವತ್ತು EPS ಒಂದು ನೌಕರರು ಭಾಳ ಸಕ್ರಿಯವಾಗಿ ನಮ್ಮ ಜೊತೆ ಸೇರಿಕೊಂಡಿದೆ. ಹಾಗಾಗಿ ನಾನು ವಿಶೇಷವಾಗಿ ರಾಮಭದ್ರಯ್ಯನವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಇಂಥ ಕಾರ್ಯಕ್ರಮ ಅರ್ಥಪೂರ್ಣ ಆಗಬೇಕಂದ್ರೆ ಎಲ್ಲ ಕೈ ಜೋಡಿಸ್ಬೇಕಾಗತ್ತೆ. ಅವರು ಇಲ್ಲಿ ನಮ್ಮ ಜೊತೆ ಸೇರಿಕೊಂಡು ಎಲ್ಲ ಕಾರ್ಯಕ್ರಮ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ನೌಕರ ಬಾಂಧವರು ಕೂಡ ಸುಮಾರು ಜನ ನೋಡಿದ್ದೇವೆ. ಯಾರು ನಮ್ಮ ಹಂಗರಳ್ಳಿ ಯಾರು ಒಬ್ಬರಿದ್ದು ಇವರು ನೋಡಿದ್ವಿ, ಅವರು ಕೂಡ ಅದರಲ್ಲಿ ಸಕ್ರಿಯವಾಗಿದ್ದಾರೆ. ಹಾಗಾಗಿ ನಿಮ್ಮ ಜೊತೆ ನಾವು, ನಮ್ಮ ಜೊತೆ ನೀವು, ಈ ಹಾಸನಾಂಬ ಇತಿಹಾಸ ಸೊಸೈಟಿ ಇಡೀ ರಾಜ್ಯದಲ್ಲಿ ಒಂದು ಹೆಸರನ್ನು ಗಳಿಸ್ಕೊಳ್ತಾ ಇದೆ. ಇದನ್ನು ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಅವಕಾಶಗಳು, ಸಂದರ್ಭಗಳು ನಮಗೆ ಸಿಗ್ತಾ ಇದೆ. ಅದನ್ನು ಹೆಚ್ಚು ಮಾಡಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಗಣರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಈ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಗಣರಾಜ್ಯೋತ್ಸವದ ಮಹತ್ವ ಏನು ಅಂದರೆ, ಪ್ರಜೆಗಳಿಗಾಗಿ, ನಮ್ಮ ಸಹೋದರಿ ಹೇಳಿದಂತೆ ಪ್ರಜೆಗಳಿಗೋಸ್ಕರ ನಡೆಯತಕ್ಕಂಥ ಒಂದು ಸಂವಿಧಾನದ ಒಂದು ರಚನೆಯನ್ನು ನಮ್ಮ BR ಅಂಬೇಡ್ಕರ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರು ಮತ್ತು ಇಂದಿನ ಮಹಾತ್ಮರೆಲ್ಲ ಸೇರಿ ನಮಗೆ 1947 ಆಗಸ್ಟಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ನಂತರ ನಾವು ಯಾವ ರೀತಿ ಆಡಳಿತ ನಡೆಸಬೇಕು, ನಮ್ಮ ಆಡಳಿತ, ನಮ್ಮ ಸರ್ಕಾರ ಯಾವ ರೀತಿ ಇರಬೇಕು ಅನ್ನೋ ರೂಪುರೇಷೆಗಳನ್ನು ತಯಾರಿಸಲಿಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು 1949ರಲ್ಲಿ ರಚನೆ ಮಾಡ್ತಾರೆ. ಆ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು 49ಗೆ ನಮಗೆ ಸಲ್ಲಿಸಿದ ಒಂದು ಸಂವಿಧಾನದ ಕರಡನ್ನು ನಮ್ಮ ಪ್ರಜಾಪ್ರತಿನಿಧಿಗಳೆಲ್ಲ ಸೇರಿ ಅದನ್ನು 1950 ಜನವರಿ 26ನೇ ತಾರೀಕು ಅನುಮೋದನೆ ಮಾಡಿ ಅನುಷ್ಠಾನಕ್ಕೆ ಕೊಡ್ತಾರೆ. ಅದೇ ದಿನವನ್ನು ನಾವು 1950 ಜನವರಿ 26 ನಮಗೇನು ಒಂದು ಸಂವಿಧಾನ ಸಿಕ್ತು, ಆ ಜನವರಿ 26ನೇ ತಾರೀಕನ್ನು ಪ್ರತಿ ವರ್ಷ ನಾವು ನಮ್ಮ ಪ್ರಜಾಪ್ರಭುತ್ವದ ದಿನ, ಗಣರಾಜ್ಯೋತ್ಸವದ ದಿನ. ಯಾಕೆಂದರೆ ಹಿಂದೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇಡೀ ಭಾರತ ದೇಶದಲ್ಲಿ 100 ಜನ ರಾಜರುಗಳು ಆಡಳಿತ ಮಾಡ್ತಾಯಿದ್ರು, ಪಾಳೆಗಾರರು, ಮಹಾರಾಜರುಗಳು. ಆ 100 ಜನ ರಾಜವಂಶಸ್ಥರುಗಳನ್ನೆಲ್ಲ ಒಗ್ಗೂಡಿಸಿ, ಆ ಪಾಳೆಗಾರನ್ನೆಲ್ಲ ಒಗ್ಗೂಡಿಸಿ ದೇಶಕ್ಕೆ ಒಂದೇ ಒಂದು ಆಡಳಿತ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ ಮಹನೀಯರುಗಳ ಒಂದು ಶ್ರಮಕ್ಕೆ ಸಿಕ್ಕ ಫಲ ನಮ್ಮ ಈ ಸ್ವಾತಂತ್ರ್ಯ. ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನ ನಮಗೆ ಒಂದು ವರ ಅಂತಲೇ ಹೇಳ್ಬೇಕು. ಆ ಸಂವಿಧಾನದ ಪ್ರಕಾರನೇ ಇವತ್ತಿನವರೆಗೂ ನಮ್ಮ ದೇಶದ ಆಡಳಿತ ನಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಸತ್ತಾತ್ಮಕವಾದ ಸಂವಿಧಾನವನ್ನು ದೊಡ್ಡ ದೇಶಗಳಾದ ಅಮೇರಿಕಾ, ರಷ್ಯಾ, ಬ್ರಿಟನ್, ಸುಮಾರು ದೇಶಗಳು ಈ ಪ್ರಜಾಸತ್ತಾತ್ಮಕ ಸಂವಿಧಾನವನ್ನು ಅಳವಡಿಸಿಕೊಂಡು ಅವರು ಆಡಳಿತ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂದರೆ ಅದು ಭಾರತ ದೇಶ. ಇದು ಭಾಳ ಯಶಸ್ವಿಯಾಗಿ 1947ರಿಂದಲೂ ಆ ಒಂದು ನಮ್ಮ ಆಡಳಿತ ನಡೆಸ್ಕೊಂಡು ಬರ್ತಾಯಿದೆ. ನಮ್ಮಲ್ಲಿ ಒಂದು ಕೊರತೆ ಏನು ಅಂದರೆ, ಹಿಂದಿನವ್ರು ಏನು ಹಾಕಿಕೊಟ್ಟರು ಬುನಾದಿ, ಕೆಲವರು ನಮ್ಮ ಸಂವಿಧಾನ ನಮ್ಮ ಹಕ್ಕನ್ನು ಕೊಟ್ಟಿದ್ದಾರೆ, ನಮ್ಮ ಕರ್ತವ್ಯನೂ ಕೊಟ್ಟಿದ್ದಾರೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಒಂದು ವ್ಯವಸ್ಥಿತವಾಗಿ ಆ ಹಕ್ಕುಗಳನ್ನು ಚಲಾಯಿಸ್ತಾ ಇಲ್ಲ, ತಮ್ಮ ಕರ್ತವ್ಯಗಳನ್ನ ಮಾಡ್ತಾಯಿಲ್ಲ ಅನ್ನೋದು ಒಂದು ಕೊರತೆ ಈಗಿದೆ. ಏಕೆಂದರೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಎಲೆಕ್ಷನ್ ಯಾವ್ದಾರು ಬಂತು ಅಂದರೆ ಒಂದು 30-40% ಜನ ಓಟೇ ಹಾಕಲ್ಲ, ಬುದ್ಧಿಜೀವಿಗಳೇ ಓಟ್ ಹಾಕಲ್ಲ. ಎಂದು ಪ್ರತಿನಿಧಿಗಳು ಎಂಥರು ಆರಿಸಿ ಬರ್ತಾರೆ, 50-60 ಜನ ಏನು ಓಟ್ ಹಾಕ್ತಾರೆ, ಅವರ ಆಶಯಕ್ಕೆ ತಕ್ಕಂಥ ಪ್ರತಿನಿಧಿಗಳು ಬರ್ತಾರೆ. ಆಗ ಏನಾಗ್ತದೆ, ನಮ್ಮ ಪ್ರಜಾಸತ್ತೆ ಒಂದು ಸೋಲನ್ನು ಕಾಣ್ತದೆ. ಪೂರ್ಣವಾಗಿ 100ಕ್ಕೆ 100 ಭಾಗ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಾಗ ಮಾತ್ರ ಒಳ್ಳೆ ಪ್ರತಿನಿಧಿಗಳು ಆರಿಸಿ ಬರ್ತಾರೆ. ಯಾರೂ ಓಟ್ ಹಾಕ್ತಲೇ ನಮ್ಮ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ಇದ್ದಾಗ ಈ ಥರ ಈಗಿನ ಸಮಾಜದಲ್ಲಿ ನಾವು ನ್ಯೂನತೆಗಳು ನೋಡ್ತಾ ಇದ್ದೀವಿ. ಈ ನ್ಯೂನತೆಗಳೆಲ್ಲ ಕಾರಣ ಏನು ಅಂದರೆ, ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಚುನಾವಣಾ ವ್ಯವಸ್ಥೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳದೇ ಇರೋದೇ ಇದಕ್ಕೆಲ್ಲ ಕಾರಣ. ಮತ್ತು ಕೆಲವು ಮತದಾರರು ಆಮಿಷಗಳಿಗೆ ಒಳಗಾಗ್ತಾರೆ. ಇದು ನಮ್ಮ ಸಂವಿಧಾನದ ಕೆಲವು ದುರುಪಯೋಗಗಳು ನಡೀತಾ ಇದ್ದಾವೆ. ಈ ಆಮಿಷಗಳು, ಭ್ರಷ್ಟಾಚಾರಗಳು, ಕೆಲವು ಸ್ವಾತಂತ್ರ್ಯ, ಕೆಲವರು ಈನರಿಗೆ ಕೆಲವು ಪ್ರತಿನಿಧಿಗಳೇ ಆರಿಸಿ ಬರ್ತಾ ಅಂತ ಇರೋದು
ನಮ್ಮ ಪ್ರಜಾಸತ್ತೆಗೆ ಸ್ವಲ್ಪ ಒಂದು ಕಂಟಕವಾಗಿ ಪರಿಣಮಿಸಿದೆ. ಗಡಿ ಸಮಸ್ಯೆ, ಯಾವ ಗಡಿ ಸಮಸ್ಯೆ ಇವೆಲ್ಲ ನಮ್ಮಲ್ಲಿ ಯಾವಾಗ ಒಂದು ಭದ್ರ ಇಲ್ಲ ಆಗ ಏನಾಗ್ತದೆ, ಅಲ್ಲಿ ಹೋಗಿ ಕುಳಿತುಕೊಂಡು ಆಡಳಿತ ಮಾಡೋರು ಯಾವಾಗ ವೀಕ್ ಆದಾಗ ಗಡಿ ಸಮಸ್ಯೆ ಉದ್ಭವ ಆಗ್ತವೆ. ಈಗ ನೋಡ್ತಾ ಇದ್ದೀವಲ್ಲ, ನಮ್ಮ ಗಡಿ ಸಮಸ್ಯೆ ದೇಶ ಸಮಸ್ಯೆಗಿನ್ನ ಕೆಲಸಕ್ಕೆ ಬರದ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದ್ದಾವೆ. ಎಲ್ಲ ಜಾತಿ ಧರ್ಮ ಈ ಸಮಸ್ಯೆಗಳೇ ಜಾಸ್ತಿ ಆಗ್ತವೆ. ಯಾತಕ್ಕೆ? ಇದೆಲ್ಲ ಪಠ್ಯಪತ್ರ ಹಿತಾಸಕ್ತಿಗಳು ಹೋಗಿ ಅಲ್ಲಿ ಸೇರ್ಕೊಳ್ತಾರೆ. ಇದನ್ನು ತಪ್ಪಿಸ್ಬೇಕು ಅಂದರೆ ನಮ್ಮ ಈ ಒಂದು ಪ್ರತಿಯೊಬ್ಬರು ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು, ಒಳ್ಳೆಯ ಪ್ರತಿನಿಧಿಗಳನ್ನು ಆರಿಸಿ ಕಳಿಸ್ಬೇಕು. ಆಗ ಮಾತ್ರ ನಮ್ಮ ಪ್ರಜಾಸತ್ತಾತ್ಮಕ ನಮ್ಮ ಹಿರಿಯರು ಏನು ಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಆ ಒಂದು ಸಂವಿಧಾನಕ್ಕೆ ಬೆಲೆ ಬರಬೇಕು. ಅಂದರೆ ಆ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಒಬ್ಬ ಒಳ್ಳೆ ಸಚ್ಚಾರಿತ್ರ ಒಬ್ಬ ವ್ಯಕ್ತಿಯನ್ನು ಆರಿಸಿ ಕಳಿಸಿದಾಗ ನಮಗೆ ಒಳ್ಳೆಯ ಒಂದು ಆಡಳಿತ ಸಿಗ್ತದೆ. ಇಲ್ಲದೆ ನಮ್ಮ ಆಡಳಿತ ಸಿಗೋದಕ್ಕೆ ತುಂಬ ಕಷ್ಟ ಇದೆ. ಈಗ ನೋಡ್ತಾ ಇದ್ದೀವಿ ಪಟ್ಟಭದ್ರ ಹಿತಾಸಕ್ತಿಗಳು, ಈಗ ಜಾತಿಗೊಂದು ಪಕ್ಷಗಳು, ಧರ್ಮಕ್ಕೊಂದು ಪಕ್ಷಗಳು, ಈ ಒಂದು ಭಯೋತ್ಪಾದನೆ, ಕ್ರೌರ್ಯ, ಕೆಲವು ಭಯೋತ್ಪಾದನೆಗಳನ್ನು ವಹಿಸ್ಕೊಳ್ಳೋದು, ಕೆಲವು ಭ್ರಷ್ಟಾಚಾರಗಳನ್ನ ವಹಿಸ್ಕೊಳ್ಳೋದು, ಇವೆಲ್ಲ ನಡೀತಾ ಇರೋದು ನಮ್ಮ ಪ್ರಜಾಸತ್ವದ ಇದನ್ನು ನಾವು ದುರುಪಯೋಗ ಮಾಡಿದ ಕಾರಣದಿಂದಲೇ ಈ ಒಂದು ತೊಂದರೆಗಳೆಲ್ಲ ಆಗ್ತಾಯಿದ್ದಾವೆ. ಇನ್ನು ಮುಂದೆ ಆದರೂ ನಮ್ಮ ಯುವ ಜನಾಂಗ ಎಚ್ಚೆತ್ತುಕೊಂಡು ಈ ಥರ ನ್ಯೂನತೆಗಳನ್ನ ಸರಿಪಡಿಸಲಿಕ್ಕೆ ಕ್ರಮ ತಗೊಳ್ಳೋದು ತುಂಬ ಒಳ್ಳೆಯದು. ಯುವ ಜನಾಂಗ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಗ್ತದೆ. ಎಚ್ಚೆತ್ಕೊಂಡು ಈ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ನಮ್ಮ ಮುಂದಿನ ಒಂದು ಈ ಶ್ರೇಷ್ಠವಾದ ಒಂದು ಪ್ರಜಾಸತ್ತಾತ್ಮಕ ಒಂದು ವ್ಯವಸ್ಥೆ ಮುಂದುವರಿಲಿ, ಒಂದು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತಂತ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಮುಂದೆ ಇದೇ ರೀತಿ ನಾವೆಲ್ಲ ಒಗ್ಗಟ್ಟಿನಿಂದ ಈ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ಎಲ್ಲ ಅನಿಸಿಕೆ, ಆಸೆ ಏನೇನಿದೆ ಅವೆಲ್ಲ ಹಂಚ್ಕೊಳ್ಳೋಕ್ಕೆ ಒಂದು ಕಾರಣಭೂತವಾಗಿರುತ್ತದೆ. ಈ ದಿನ ನೀವೆಲ್ಲ ಸೇರಿ ಈ ಹಬ್ಬವನ್ನು ಆಚರಿಸೋದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ TSF ಸೊಸೈಟಿ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ 2 ಮಾತನ್ನು ಮುಗಿಸ್ತಿದ್ದೇನೆ. ಪ್ರಥಮವಾಗಿ ಇಂದಿನ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಮಗೆಲ್ಲ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಇನ್ನೊಂದು ನಮ್ಮ ಕಾರ್ಯಕ್ರಮದಲ್ಲಿದ್ದರಿಂದ ಬರೋದಕ್ಕೆ ಸ್ವಲ್ಪ ತಡವಾಗಿದ್ದಕ್ಕೆ ದಯಮಾಡಿ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಆದರೂ ಇವತ್ತಿನ ಒಂದು ಈ ಕಾರ್ಯಕ್ರಮ ಔಚಿತ್ಯಪೂರ್ಣ ಇದೆ. ಈಗ ಸಾರ್ ಹೇಳಿದರು ಗಣರಾಜ್ಯೋತ್ಸವದ ಔಚಿತ್ಯಗಳು. ನಮಗೆ ಸಿಕ್ಕ ಈ ಗಣರಾಜ್ಯೋತ್ಸವವನ್ನು ನಾವು ಬರೀ ಒಂದು ದಿನದ ಕಾರ್ಯಕ್ರಮವಾಗಿ ಮಾಡೋದರಿಂದ ಮಾತ್ರ ಅದರ ಸಾರ್ಥಕತೆ ಪಡೆಯೋದು ಭಾಳ ಕಷ್ಟ. ಇದನ್ನು ನಾವು ಜೀವನದಲ್ಲಿ ಮೌಲ್ಯವಾಗಿ ಅಳವಡಿಸಿಕೊಂಡಲ್ಲಿ ಮಾತ್ರ, ಸಂಪೂರ್ಣವಾಗಿ ಸಂವಿಧಾನವನ್ನು ನಾವು ರೂಢಿಸಿಕೊಂಡಲ್ಲಿ ಮಾತ್ರ ನಮ್ಮ ದೇಶ ಇನ್ನೂ ಉಚ್ಚ ಸ್ಥಿತಿಗೆ ಅಥವಾ ಉಚ್ಛ್ರಾಯ ಸ್ಥಿತಿಗೆ ಹೋಗೋದಕ್ಕೆ ತಲುಪೋದಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಈಗಾಗಲೇ ನಾವು ಖಂಡಿತ ನಮ್ಮ ದೇಶ ಇಡೀ ಪ್ರಪಂಚ ಎದ್ದು ನಿಂತು ನಮ್ಮತ್ತ ಕಣ್ಣು ಹಾಯಿಸುವ ಹಾಗೆ ಈಗ ಆಲ್ರೆಡಿ ನಾವು ಬೆಳೆದಿದ್ದೇವೆ. ಇನ್ನೂ ಬೆಳೆಯೋದಕ್ಕೆ ಅವಕಾಶಗಳಿದ್ದಾವೆ. ಈಗಾಗಲೇ ನಾವು ಬೆಳೆದಿರೋದನ್ನು ನಾವು ಉಳಿಸ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕರ್ತವ್ಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಅಂದರೆ ಜನವರಿ 26ನೇ ತಾರೀಕು ಇಡೀ ದೇಶದಲ್ಲಿ ನಮ್ಮ ಭಾರತೀಯರು ಈ ಆಚರಣೆ ಮಾಡ್ತಕ್ಕಂಥ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಈ ಹಾಸನಾಂಬ ಥಿಯಾಸಫಿಕಲ್ ಸೊಸೈಟಿಯ ಸಹೋದರ ಸಹೋದರಿಯರು, ಅದರ ಜೊತೆಗೆ ನಾವು ಸಹೋದರಂತೆ ನಮ್ಮ EPS ಸಂಘದ ಎಲ್ಲ ಪದಾಧಿಕಾರಿಗಳು ಇಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ತಾವು ಬಂದು ನಮಗೆಲ್ಲ ಒಂದು ಸ್ವಂತ ಒಂದು ಬಲವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಕ್ತಿಪೂರ್ವಕವಾಗಿ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಸಹ ನಮ್ಮ ಅಧ್ಯಕ್ಷರ ಪರವಾಗಿ, ಈ ನಮ್ಮ ಹಾಸನಾಂಬ ಥಿಯಾಸಫಿಕಲ್ ಸೊಸೈಟಿಯ ಪರವಾಗಿ ಹಾಗೂ ನಮ್ಮ EPS ಪಿಣಾರ ಏನು ಕ್ಷೇಮಾಭಿವೃದ್ಧಿ ಸಂಘ ಇದೆ ಅದರ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.